ವೀಕ್ಷಕರೇ, ನಿಜಕ್ಕೂ ಇದೊಂದು ದುಃಖದ ಸಂಗತಿ. ಕರಿಯಾಟು, ಗಣಪ, ಕೆಂಪ ಈ ರೀತಿ ಇನ್ನೂ ಕೂಡ ಹಲವು ಸಿನಿಮಾಗಳಲ್ಲಿ ನಟಿಸಿದಂತ ನಟ ಸಂತೋಷ್ ಬಾಲರಾಜ್ ಅವರು ಇವತ್ತು ನಿಧನರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ ಜಾಂಡೀಸ್ ರೋಗ ತಗುಲಿತ್ತು. ಬನಶಂಕರಿಯಲ್ಲಿ ಇರುವಂತಹ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಸಂತೋಷ್ ಬಾಲರಾಜ್ ಅವರಿಗೆ ಈಗ ಸುಮಾರು 38 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಬನಶಂಕರಿಯ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅವರು ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದ್ದಂತ ಕಾರಣ ತೀವ್ರ ನಿಗಾ ಘಟಕದಲ್ಲಿ ಅಂದರೆ ಐಸಿಯುನಲ್ಲಿ ಇಡಲಾಗಿತ್ತು. ಆದರೆ ಈಗ ಚಿಕಿತ್ಸೆಗೆ ಸ್ಪಂದಿಸದೆ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ. ಈ ಜಾಂಡೀಸ್ ಕಾಯಿಲೆ ಬಾಲರಾಜ್ ಅವರ ದೇಹವನ್ನೆಲ್ಲ ಆವರಿಸಿತ್ತು. ಕಳೆದ 3-4 ದಿವಸದಿಂದನೂ ಅವರಿಗೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಕಿಡ್ನಿಯ ಸಮಸ್ಯೆಯಿಂದಾಗಿ ಅವರಿಗೆ ಜಾಂಡೀಸ್ ಕೂಡ ತಗುಲಿತ್ತು. ಈ ಮೊದಲು ಕೂಡ ಸಂತೋಷ್ ಬಾಲರಾಜ್ ಅವರು ಜಾಂಡೀಸ್ನಿಂದ ಬಳಲ್ತಾ ಇದ್ರು. ಆಗ ಅವರು ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಈ ಸಂತೋಷ್ ಬಾಲರಾಜ್ ಇನ್ನೂ ಕೂಡ ಮದುವೆ ಆಗಿರ್ಲಿಲ್ಲ. ಕೆಂಪ ಸಿನಿಮಾದ ಮೂಲಕ ಸಂತೋಷ್ ಬಾಲರಾಜ್ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು. ಅದಾದ್ಮೇಲೆ ಅವರು ಕರಿಯಾಟು, ಗಣಪ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಕರಿಯಾ ಸಿನಿಮಾದ ನಿರ್ಮಾಪಕರು ಆದಂತ ಆನೇಕಲ್ ಬಾಲರಾಜ್ ಅವರ ಪುತ್ರ ಈ ಸಂತೋಷ್ ಬಾಲರಾಜ್. ಕಳೆದ ವರ್ಷ ಈ ಆನೇಕಲ್ ಬಾಲರಾಜ್ ಅವರು ಕೂಡ ನಿಧನರಾಗಿದ್ರು. ಈಗ ಅವ್ರ ಮಗ ಸಂತೋಷ್ ಕೂಡ ಇಹಲೋಕವನ್ನ ತ್ಯಜಿಸಿದ್ದಾರೆ. ಚಿತ್ರರಂಗದಲ್ಲಿ ಒಳ್ಳೆ ಯಶಸ್ವಿ ಚಿತ್ರಗಳನ್ನ ಕೊಟ್ಟು ಸ್ಟಾರ್ ಹೀರೋ ಆಗಿ ಬೆಳೆಯುವಂತ ಎಲ್ಲ ಲಕ್ಷಣ ಕೂಡ ಅವರಲ್ಲಿ ಇತ್ತು. ಆದ್ರೆ ಅವರು ಇಷ್ಟು ಬೇಗ ಸಾವನ್ನಪ್ಪಿದ್ದು ಕುಟುಂಬ ಸದಸ್ಯರಿಗೆ ಭಾರಿ ದುಃಖವನ್ನ ತಂದಿದೆ. ಒಟ್ನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥಿಸೋಣ.